ಮುನೇಶ್ವರ ಸ್ವಾಮಿ ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ. ತಡರಾತ್ರಿ ಕಿಡಿಗೇಡಿಗಳು ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಈ ಘಟನೆ ನಡೆದಿದೆ. ಪುರಾತನ ಮುನೇಶ್ವರ ಸ್ವಾಮಿ ಮೂರ್ತಿಗಳನ್ನ ಧ್ವಂಸ ಮಾಡಿರುವಂತಹ ಘಟನೆ ಇದು. ತಡರಾತ್ರಿ ಕಿಡಿಗೇಡಿಗಳು ನಡೆಸಿರುವಂತಹ ಒಂದು ದುಷ್ಕೃತ್ಯ. ದೇವರ ಮೂರ್ತಿಗಳನ್ನೇ ಧ್ವಂಸ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಈಗ ಇಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಅಲ್ಲಿ ಪೂಜೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮೂರ್ತಿಯನ್ನೇ ಹಾಳು ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇದೀಗ ಸುತ್ತಮುತ್ತಲಿನ ಗ್ರಾಮಸ್ಥರ ಆರಾಧ್ಯ ದೈವವಾಗಿರುವಂತಹ ಮುನೇಶ್ವರ ದೇವರ ಮೂರ್ತಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ, ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಅವರು ಬಂದಿದ್ದಾರೆ. ಗ್ರಾಮಸ್ಥರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅದನ್ನು ಕೂಡ ಈಗಾಗಲೇ ಅವರು ಅಲ್ಲಿ ತಿಳ್ಕೊಂಡಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ದೃಶ್ಯಗಳನ್ನ ನೀವು ಗಮನಿಸಬಹುದು. ಹಲವು ವರ್ಷಗಳಿಂದಲೂ ಆಲ್ಮೋಸ್ಟ್ ಈಗ ಗ್ರಾಮಸ್ಥರೇ ಹೇಳಿದಂಗೆ ನೂರಾರು ವರ್ಷಗಳಿಂದ ಇಲ್ಲಿ ದೇವರ ಮೂರ್ತಿಗೆ ಪೂಜೆಯನ್ನ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಇದೀಗ ಕಿಡಿಗೇಡಿಗಳು ಈ ಮೂರ್ತಿಯನ್ನ ವಿರೂಪಗೊಳಿಸಿರುವಂತದ್ದು ಅನ್ನುವಂತಹ ವಿಚಾರವನ್ನ ಆರೋಪವನ್ನ ಈಗ ಗ್ರಾಮಸ್ಥರು ಮಾಡಿದ್ದಾರೆ. ಯಾರು ಇಂತಹ ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. 400 ವರ್ಷಗಳ ಒಂದು ಇತಿಹಾಸ ಇರುವಂಥ ಈ ಮುನೇಶ್ವರ ದೇವಸ್ಥಾನ ರೂಪನಗರ ಸರ್ವೆ ನಂಬರ್ 4ರ ಪಕ್ಕದಲ್ಲಿ ಬರುವಂಥ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಒಂದು ನಿರ್ವಹಣೆ ಗ್ರಾಮದವರು ಹೋಗಿ ಪೂಜೆ ಮಾಡ್ಕೊಂಡು ಬರೋವಂಥದ್ದು ನಿರಂತರವಾಗಿ ಆಗ್ತಾಯಿದೆ. ಆದರೆ ಇಲ್ಲಿ ನಿನ್ನೆ ಬೆಳಗ್ಗೆನೂ ಕೂಡ ಆ ವಿಗ್ರಹಕ್ಕೆ ಏನೂ ತೊಂದರೆ ಆಗಿರಲಿಲ್ಲ. ನಿನ್ನೆ ಸಂಜೆನೂ ಆಗಿರಲಿಲ್ಲ. ನಿನ್ನೆ ರಾತ್ರಿ ಮಳೆ ಬರೋಂಥ ಸಂದರ್ಭದಲ್ಲಿ ಯಾರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ದೇವಸ್ಥಾನದ ವಿಗ್ರಹಗಳನ್ನು ಕಿತ್ತಾಕುವಂಥದ್ದು ಮತ್ತು ವಿರೂಪಗೊಳಿಸೋವಂಥ ಕೆಲಸ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ದೇವಸ್ಥಾನ ಹಳೆಯ ದೇವಸ್ಥಾನಗಳ ಒಂದು ವಿಗ್ರಹ ಇರೋವಂಥ ದೇವಸ್ಥಾನವನ್ನು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು. ಅವ್ರು ಯಾರೇ ಇದ್ರೂ ಕೂಡ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಪ್ಪ ಈಗ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ಯಾವಾಗ ರಾತ್ರಿಯೇ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಕೂಡ. ಪ್ರಮುಖವಾಗಿ ಇದು ಎಷ್ಟು ವರ್ಷಗಳ ಹಿಂದಿನಿಂದ ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇತ್ತು? ಈ ದೇವಸ್ಥಾನದ ಹಿನ್ನೆಲೆ ಏನು? ಇದೀಗ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದಾರಾ ಪೊಲೀಸರು? ಏನಾದರೂ CCTV ದೃಶ್ಯಾವಳಿಗಳು ಇತ್ತಾ ಅಲ್ಲಿ? ಹೇಗೆ ನವಿತಾ, ಅನಾದಿ ಕಾಲದಿಂದ ಅಂದ್ರೆ ಸುಮಾರು 100 ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಬೊಮ್ಮನಹಳ್ಳಿಯ ರೂಪನಗರದ ಸರ್ಕಾರಿ ಗೋಮಾಳದಲ್ಲಿ ಇರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಪೂಜೆ ನಡೆಸ್ಕೊಂಡು ಗ್ರಾಮಸ್ಥರು ಬರ್ತಾ ಇದ್ರು. ನಿನ್ನೆ ಬೆಳಿಗ್ಗೆ ಕೂಡ ಗ್ರಾಮಸ್ಥರು ಅಲ್ಲಿ ಹೋಗಿ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ಬೆಳಿಗ್ಗೆ ಹೋಗಿ ನೋಡ್ಲಾಗಿ ಅಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ. ಅಂದ್ರೆ ತಡರಾತ್ರಿ ಮಳೆ ಬಂದ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕಿಡಿಗೇಡಿಗಳು ಹೋಗಿ ಆ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನ ಏನಿದೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಶಕ್ತಿ ದೇವತೆ. ಮತ್ತೆ ಅಲ್ಲಿ ಪ್ರತಿ ವರ್ಷ ಕೂಡ ರೂಪನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹರಕೆಯನ್ನ ಹೊತ್ಕೊಂಡು ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನು ಕೂಡ ನಡೆಸ್ತಾ ಇದ್ರು. ಪ್ರಾಣಿ ಬಲಿ ಕೊಟ್ಟು ಅಲ್ಲಿ ಅನ್ನದಾಸೋಹ ರೀತಿಯಲ್ಲಿ ಮಾಡಿ ಬಂದಂತ ಭಕ್ತರು ಕೂಡ ಅಲ್ಲಿ ಅನ್ನವನ್ನ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಈ ಒಂದು ದೇವಸ್ಥಾನದಲ್ಲಿ ಇದ್ದಂತಹ ಮುನೇಶ್ವರ ಸ್ವಾಮಿ ವಿಗ್ರಹಗಳನ್ನ ಧ್ವಂಸ ಮಾಡಿದ್ದಾರೆ. ಕಾರಣ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು. ಶಾಸಕರು ಹೇಳುವಂಥದ್ದು ಮತ್ತೆ ಸ್ಥಳೀಯರು ಹೇಳುವಂಥದ್ದು ಮೂರ್ತಿಗಳನ್ನ ಧ್ವಂಸ ಮಾಡುವ ಉದ್ದೇಶದಿಂದ ಯಾರೋ ಮತಾಂತರ ಮಾಡಿರಬೇಕು, ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥಂದ್ರೆ ಆ ಸರ್ಕಾರಿ ಗೋಮಾಳ ಇದೆ, ಆ ಗೋಮಾಳದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಈ ದೇವಸ್ಥಾನದ ಮೂರ್ತಿಗಳನ್ನ ಧ್ವಂಸ ಮಾಡ್ಬಿಟ್ರೆ ಆ ಒಂದು ಜಾಗವನ್ನ ಕಬ್ಜಾ ಮಾಡ್ಕೊಳ್ಬಹುದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಒಂದು ದೇವಸ್ಥಾನದ ವಿಗ್ರಹಗಳನ್ನ ಧ್ವಂಸ ಮಾಡುವ ಸಾಧ್ಯತೆ. ಇದಕ್ಕೆ ಬಾಗಿಲುಗಳು ಇಲ್ವಾ? ಬೀಗ ಮುರಿದು ಒಳ ಹೋಗಿರೋದಾ? ನವಿತಾ, ಇದು ಒಂದು ರೀತಿ ಮಂಟಪದ ರೀತಿಯಲ್ಲಿ, ಅಂದ್ರೆ ಪುರಾತನ ಕಾಲದ ಸುಮಾರು 100-200 ವರ್ಷಗಳ ಹಿಂದೆ ಮಂಟಪದ ರೀತಿಯಲ್ಲಿ ದೇವಸ್ಥಾನ ಕಟ್ತಾ ಇದ್ರು. ಅದೇ ರೀತಿ ಇವತ್ತು ಕೂಡ ಅದೇ ರೀತಿ ಅಲ್ಲಿನ ಸ್ಥಳೀಯರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬಾಗಿಲಿರೋದಿಲ್ಲ ಹೊರಗಡೆಗೆ ಅಂತ ಹೇಳಿದ್ರೆ ಮುನೇಶ್ವರ ಅಂತಂದ್ರೆ ಊರಿನ ಹೊರಭಾಗದಲ್ಲಿ ಇರುವಂತದ್ದು, ಮತ್ತೆ ದೇವಸ್ಥಾನದ ರೀತಿ ಕಟ್ಟೋದಿಲ್ಲ. ಸೊ ಹಾಗಾಗಿ ಅದೇ ರೀತಿ ಮಂಟಪದ ರೀತಿಯಲ್ಲಿ ಇತ್ತು. ನೇರವಾಗಿ ಹೋದಂತ ಕಿಡಿಗೇಡಿಗಳು ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನ ಧ್ವಂಸ ಮಾಡಿ ಈ ಬಗ್ಗೆ ಸ್ಥಳೀಯರು ಹೇಳುವಂತ ಮತ್ತೆ ಶಾಸಕರು ಕೂಡ ಒತ್ತಾಯ ಮಾಡ್ತಿದ್ರೆ ಯಾರ ಕಿಡಿಗೇಡಿಗಳಿದ್ದಾರೆ, ಸೊ ಅವರನ್ನ ಕೂಡಲೇ ಬಂಧಿಸಬೇಕು, ಅವ್ರ ವಿರುದ್ಧ ಕ್ರಮ
ಆಗ್ರಹ ಕೇಳಿ ಬರ್ತಾ ಇದೆ ನವಿತಾ. ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.